ಮಿರಾಕಲ್ ಡ್ರಿಂಕ್ಸ್ ಮನೆ ಮದ್ದಾಗಿ ಹೇಗೆ ಪರಿವರ್ತನೆ ಆಗಬೇಕಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಈ ಚಿಕಿತ್ಸೆಗೆ ಅಥವಾ ಈ ವಿಧಾನಕ್ಕೆ ಈ ಇನ್ವೆನ್ಷನ್ಗೆ ಒಳಪಡಿಸ್ಕೊಂಡ್ರಿ ಯಾವ ಏಜಲ್ಲಿ, ಏನಾಗಿತ್ತು, ಹೇಗೆ ಔಷಧಿ ಕಂಡುಕೊಂಡ್ರಿ? ಅದು ಬೇಸಿಕ್ಲಿ ಪೇಯ್ನ್. ಆ ಪೇಯ್ನ್ ಇದ್ದಾಗೇ ಬ್ರೈನ್ ನಾವು ಓಡಿಸ್ತೀವಿ ಏನೆಲ್ಲ ಮಾಡಬೇಕು ಅಂತ. ನಿಮಗೆ ಪೇಯ್ನೇ ಇಲ್ಲ ಅಂತಂದರೆ ನೀವೇನು ಓಡಿಸೋಕೆ ಹೋಗೋದಿಲ್ಲ. ಎವ್ರಿ 21 days ಇಂಜೆಕ್ಷನ್ ತೊಗೊಳ್ಬೇಕು. ಇಟ್ಸ್ ಅ ವೆರಿ ಹಾರಿಬಲ್. ಫಸ್ಟ್ 6 lakh ಇಂಟ್ರಡ್ಯೂಸ್ ಆಯಿತು, ಅದಾದಮೇಲೆ 12 lakh ಇಂಟ್ರಡ್ಯೂಸ್ ಆಯಿತು, ಅದಾದಮೇಲೆ 24 lakh ನಾನು 3rd year ಗ್ರ್ಯಾಜುಯೇಷನ್ ಬರೋ ಹೊತ್ತಿಗೆ. ಆಮೇಲೆ ಎಲ್ಲ ಏನು ಎಕ್ಸ್ಟೆನ್ಸಿವ್ ಮೆಡಿಕಲ್ ಸೈನ್ಸ್ ಓದ್ತಾ ಇದ್ದೆ. ನಂದು ಬ್ಯಾಡ್ ಲಕ್ ಏನಂದರೆ ಇದು ಗುಡ್ ಲಕ್ ಅನ್ಬೋದು. ಈಗ ನನಗೆ ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ MBBS ಸಿಗಲಿಲ್ಲ. ಒಂದೊಂದು MBBS ಸಿಕ್ಕಿದ್ರೆ ಇದು ನಾನು ಕಂಡುಹಿಡಿತಾ ಇರಲಿಲ್ಲ. ಯಾಕಂದರೆ ವರ್ಜಿನಿಟಿ ಆಫ್ ಮೈ ಬ್ರೈನ್ ಕುಡ್ ಹ್ಯಾವ್ ಬಿನ್ ಡೆಡ್. ಬಿಕಾಸ್ ಅಲ್ಲೇನು ಫೌಂಡೇಶನ್ ಹಾಕ್ತಾರೆ, ದೆನ್ ಯು ವಿಲ್ ನಾಟ್ ಥಿಂಕ್ ಬಿಯಾಂಡ್ ದಟ್. ಕರೆಕ್ಟ್. ಸಿ ಇನ್ ಅ ಡೆಡ್ ಟಿಶ್ಯೂ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಂತ ಹೇಳ್ತಾರೆ. ಮುಗೀತು. ಇವನ್ ಐ ವಾಸ್ ಇನ್ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಬಾಸ್ಟನ್ನಲ್ಲಿದ್ದೆ ಲಾಸ್ಟ್ ಇಯರ್ ನವಂಬರಲ್ಲಿ. ಸೊ ಅಲ್ಲಿ ನಾನು ಹೇಳಿದ್ರೆ ಎಲ್ರಿಗೂ ಶಾಕ್, ಇದು ನಿಜವೂ ಆಗುತ್ತಾ ಅಂತ. ಸೊ ಇಲ್ಲಿ ಬಿಯಾಂಡ್ ದ ಸೈನ್ಸ್, ಪ್ಲಾಂಟ್ ಸೆಲ್ಲನ್ನೇ ತೊಗೊಂಡು ಯಾಕೆ ಆಗಬಾರ್ದು? ಈಗ ಪ್ಲಾಂಟ್ ಆಟೋಮೆಟಿಕ್ಲಿ ಬರ್ನ್ ಆಗ್ತದೆ, ಮತ್ತೆ ಆಟೋಮೆಟಿಕ್ಲಿ ರಿಜುವಿನೇಷನ್ ಆಗುತ್ತೆ. ಹ್ಯೂಮನ್ಸಲ್ಲಿ ಯಾಕಾಗಲ್ಲ? ಸೊ ಆ ವೇಳೆಯಲ್ಲಿ 81 ಒಂದು ಕೋರ್ಸ್ ಬಂತು, ಮೆಡಿಸಿನಲ್ ಪ್ಲಾಂಟೇಶನ್ ಕೋರ್ಸ್. ಅಲ್ಲಿವರೆಗೂ ನನಗೆ ಅಲೋಪತಿ ಬಿಟ್ಟರೆ ಏನೂ ಗೊತ್ತಿರಲಿಲ್ಲ. ಅಲೋಪತಿ ಮತ್ತು ಹೋಮಿಯೋಪತಿ ನಮ್ಮಪ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆಸ್ ಎ ಹೆಲ್ತ್ ಇನ್ಸ್ಪೆಕ್ಟರ್. ಸೊ ಅವರು ಭಾರಿ ಫೇಮಸ್ಸು ಡಾಕ್ಟ್ರನ್ನ ಅಂತಲೇ ಅದು ಎಂಟರ್ ಏರಿಯಾದಲ್ಲಿ. ಸೊ ಅದಕ್ಕೆ ಆವಾಗ ಇದು ಜೈಲ್ ಸಿಂಗ್ ಅವರು ಬಾಸ್ಟನ್ನಲ್ಲಿ ಹೋಗಿ, ಬಾಸ್ಟನ್ನಲ್ಲ ಹೂಸ್ಟನ್ನಲ್ಲಿ ಹೋಗಿ ಇದು ಆರ್ಟ್ದು ಸರ್ಜರಿ ಮಾಡಿಸ್ಕೊಂಡು ಬಂದರು ಅಂತ ಓದ್ತಾ ಇದ್ವಿ. 81, 82 ನಾವೆಲ್ಲ ಆ ಲೆವೆಲ್ಗೆ ಎಲ್ಲೋ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಡೈ ವಿತ್ ದಿಸ್ ಪ್ರಾಬ್ಲಮ್ ಅಂದ್ಕೊಂಡಾಗ ಅದನ್ನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ ಕ್ಲಿಯರ್ ಆಗೋಯ್ತು. ಎಷ್ಟು ವರ್ಷ ಅಥವಾ ಎಷ್ಟು ದಿನ? ಜಸ್ಟ್ ಒಂದು 8 months. Seriously? Serious. How old you were? I was 18 years or 19 years. 19 years. 3rd year graduation. What is this? ಆವಾಗಿನಿಂದ ಪ್ಯಾಷನ್ ಬಂದ್ಬಿಡ್ತು.